ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮ್ಮು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಿ ಅಂದ್ಕೊಂಡೇನಿ. ನಾನು ಆರಾಮಾಗಿದ್ದೇನೆ ರೀ. ಇವತ್ತು ಉತ್ತರ ಕರ್ನಾಟಕದ ಮತ್ತೊಂದು ಸ್ಪೆಷಲ್ ರೆಸಿಪಿ ಒಂದಕ್ಕೆ ಬಂದೇನಿ. ಅದೇನಂತ ಹೇಳಿ ಈಗ ನಿಮ್ಗೆ ಗೊತ್ತಾಗಕತ್ತಿರ್ಬೇಕಲ್ರಿ. ನೋಡ್ರಿ, ನಾ ಇಲ್ಲಿ ಹಸಿವ ಹೆಸರು ಕಾಳು ಇರ್ತಾವಲ್ರಿ, ಒಣಗಿದ್ದು ಅಲ್ಲ ಹಸಿವ, ಇಲ್ಲಿ ತೋರ್ಸಾತೇನೆ ನೋಡ್ರಿ. ಈ ರೀತಿ ಇರ್ತಾವಲ್ಲ, ಅವನ್ನ ಬಿಡಿಸ್ಕೊಂಡು ಇಟ್ಕೊಂಡೇನಿ ನಾನು. ಅದ್ರದ್ದು ಬಾಜಿ ಮಾಡೋಣ್ರಿ, ಇವತ್ತು ಪಲ್ಯ ಮಾಡೋಣಂತ. ನೋಡ್ರಿ, ಹಿಂಗೆ ಅವನ್ನ ನೀರೊಳಗೆ ಹಾಕಿ ಇಟ್ಕೊಂಡೇನಿ ನಾನು ಒಂದು 5 ನಿಮಿಷ. ಅದ್ರೊಳಗೆ ಹುಳ ಅದು ಇದ್ದು ಅಂದ್ರೆ ಕೇರ್ಕೊಂಡು ಇಟ್ಕೋಬೇಕ್ರಿ ಅವನ್ನ. ಮತ್ತೇನೇನು ಬೇಕಂದ್ರೆ ಉಳ್ಳಾಗಡ್ಡಿ, ಟೊಮೆಟೊ, ಕೊತ್ತಂಬರಿ, ಕರಿಬೇವು, ಆಮೇಲೆ ನಮ್ಮದು ಉತ್ತರ ಕರ್ನಾಟಕದ ಮಸಾಲೆ ಖಾರ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸಾಸ್ವೆ, ಜೀರಿಗೆ, ಅರ್ಶಿಣ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಬೇಕ್ರಿ. ಈಗ ನೋಡ್ರಿ, ಒಂದು ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಳ್ಳೋನು. ಅದಕ್ಕೆ ಒಂದು 3-4 ಸ್ಪೂನ್ ಎಣ್ಣೆ ಹಾಕೊಂಡ್ರಿ. ಎಣ್ಣೆ ಕಾಯಿಲ್ರಿ ಅದು ಮಸ್ತಾಗಿ. ನೋಡ್ರಿ, ಗ್ಯಾಸ್ ಫ್ಲೇಮ್ ಮೀಡಿಯಮಾಗಿ ಇಟ್ಟೇನಿ ನಾನು. ಇವ ಹಸಿ ಹೆಸರು ಕಾಳು ಅದಾವಲ್ರಿ, ಸೀಸನ್ ವೈಸ್ ಅಷ್ಟೇ ಸಿಗ್ತಾವೆ. ಈಗ ಬಿತ್ತಿರ್ತಾರಲ್ಲ, ಅದಕ್ಕೆ ಅವನ್ನ ಹರ್ಕೊಂಡು ಬಂದಿದ್ನೇ ರೀ ಹೊಲದೊಳಗಿಂದ. ಅದ್ರ ಸಲುವಾಗಿ ನೋಡ್ರಿ ಅವ್ನು ಬಿಡಿಸಿಟ್ಕೊಂಡೇನಿ ರೀ. ನೋಡ್ರಿ, ತೊಳೆದ ಒಂದು ಜಾಲರಿ ಇರುವಂಥ ಒಂದು ಇದಕ್ಕೆ ಹಾಕ್ಕೊಂಡು ಇಟ್ಕೊಂಡೇನಿ, ನೀರೆಲ್ಲ ಬಸಿಲಿ ಅಂಥೇಳಿ. ಸ್ವಚ್ಛಾಗಿ ತೊಳ್ಕೊಂಡೇನಿ ರೀ ಅವನ್ನ. ಈಗ ಎಣ್ಣೆ ಕಾದೈತ್ರಿ ನಮ್ದು. ಸಾಸಿವೆ ಹಾಕ್ಕೊಳತ್ತೀನಿ. ಸಾಸ್ವೆ ಮತ್ತು ಜೀರಿಗೆ ಎರಡೂ ಹಾಕ್ಕೊಂಡು, ಸಾಸ್ವೆ ಜೀರಿಗೆ ಸ್ವಲ್ಪ ಚಟಾಪಟ ಅನ್ಲಿ ರೀ ಅವು. ನೋಡ್ರಿ, ಚಟ್ಪಟನ ಆತಾವೀಗ. ಈಗ ಅದಕ್ಕೊಂದು ಸ್ವಲ್ಪ ಕರಿಬೇವು ಹಾಕೋನು ಫ್ರೆಶ್ ಅಂದ. ಉಳ್ಳಾಗಡ್ಡಿ ಹಾಕೊಂಡ್ರಿ. ಉಳ್ಳಾಗಡ್ಡಿ, ಟೊಮೆಟೊ ನಿಮ್ಮ ಇಚ್ಛಾನುಸಾರ ಹಾಕೋರಿ. ಟೊಮೆಟೊ ಎಷ್ಟು ಹುಳಿಬೇಕು ಅನಿಸ್ತೈತೆ ಅಷ್ಟು ಹಾಕೋರಿ, ಚಲೋ ಆಗ್ತೈತಿ ಇದು. ನೋಡಿರಿ, ಉಳ್ಳಾಗಡ್ಡಿ ಒಂದು ಸ್ವಲ್ಪ ಫ್ರೈ ಆದವು ಅಂತಂದ್ರೆ ಟೊಮೆಟೊ ಹಾಕ್ಕೊಳಕತ್ತೇನೆ ರೀ ನಾ ಈಗ. ಟೊಮೆಟೊನು ಒಂದು ಸ್ವಲ್ಪ ಫ್ರೈ ಆಗಲಿ. ಅದಕ್ಕೊಂದು ಸ್ವಲ್ಪ ಅರ್ಶಿಣ ಪುಡಿ, ಆಮೇಲೆ ಹೋಮ್ ಮೇಡ್ ಗರಂ ಮಸಾಲ ಹಾಕ್ಕೊಂಡ್ರಿ. ಕೈ ಆಡಿಸಿ ಒಂದು ಈಟ್ ನೋಡಿರಿ, ಕೈ ಆಡ್ಸಕತ್ತೀನಿ ಈಗ ಅದಕ್ಕೆ ಗರಂ ಮಸಾಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕತ್ತೇನೆ ರೀ. ರುಚಿಗೆ ತಕ್ಕಷ್ಟು ಉಪ್ಪು. ಇದು ಮನೆಯೊಳಗೆ ಮಾಡಿದ ಗರಂ ಮಸಾಲ ಐತ್ರಿ. ನಿಮಗೆ ಇದ್ರದ್ದು ಏನಾರು ರೆಸಿಪಿ ಬೇಕಂದ್ರೆ ನನ್ನ ಚಾನಲ್ ಒಳಗೆ ಐತಿ, ನೋಡ್ಕೊಂಡು ಬರ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೇನೆ ರೀ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಹಾಕಿದ್ರೆ ಕೇಳ್ತೀರೇನ್ರಿ, ಅದು ಅಡುಗೆ ಘಮ ಘಮ ಅಂತೈತೆ ರೀ ಮನೆ ತುಂಬ ಎಲ್ಲ. ನೋಡಿರಿ, ಇದು ಹಾಕಿ ಕೈ ಆಡ್ಸ್ಕೊಳ್ಳೋನು. 1 ಸೆಕೆಂಡ್ ಬಿಟ್ವಿ ಅಂತಂದ್ರೆ ಟೊಮೆಟೊನು ಸ್ವಲ್ಪ ಸ್ಮ್ಯಾಶ್ ಆಗಿರ್ತಾವೆ. ಈಗ ತೊಳೆದು ಇಟ್ಕೊಂಡಿದ್ದು ಹಸಿವ ಹೆಸರು ಕಾಳು ಇರ್ತಾವಲ್ರಿ, ಅವ್ನು ಹಾಕೋಣಂತ ಇದಕ್ಕೆ ಹಾಕ್ಕೊಂಡ್ರೆ ಎಲ್ಲ ಕ್ರಾಸ್ ಮಾಡ್ಕೊಳ್ಳೋಣ್ರಿ. ಅದನ್ನು ಪಲ್ಯದ್ದು ರುಚಿಗೆ ತಕ್ಕಷ್ಟು ಉಪ್ಪು, ಕರೆಕ್ಟಾಗಿ ಉಪ್ಪು ಖಾರ ಬಿತ್ತಂದ್ರೆ ಏನು ಕೇಳ್ತೀರಿ, ಇದು ಪಲ್ಯ ಬಿಸಿ ಬಿಸಿ ರೊಟ್ಟಿ ಜೊತೆ ಮಸ್ತ್ ಅಂದ್ರೆ ಮಸ್ತಾಗಿರ್ತೈತೆ ರೀ. ಎಲ್ಲರೂ ಈ ಪಲ್ಯವನ್ನು ಯಾರಿಗಾರ ಇದು ಮಾರ್ಕೆಟ್ ಒಳಗೂ ಈಗ ಹಸಿವ ಹೆಸರು ಇವನ್ನ ಬಿಡಿಸ್ಕೊಂಡು ಬಂದು ಮಾರಕ್ಕೆ ಇಟ್ಟಿರ್ತಾರೆ. ಯಾರಿಗಾರ ಸಿಕ್ಕು ಅಂತಂದ್ರೆ ಈ ರೀತಿ ಈ ಪಲ್ಯ ಮಾಡ್ಕೊರಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ನೋಡಿರಿ, ಇದಕ್ಕೊಂದು ಸ್ವಲ್ಪ ಈಗ ನೀರು ಹಾಕೊಳಕತ್ತೀನಿ. ಸ್ವಲ್ಪ ಪ್ರಸಾದ ಜಾಸ್ತಿ ಬೇಕಂದ್ರೆ ನಾವು ಜಾಸ್ತಿ ಹಾಕ್ಕೋಬೇಕ್ರಿ. ಬೇಡ ನಮ್ಗೆ ಒಂದು ಡ್ರೈ ಬಾಜಿ ಬೇಕಂದ್ರೆ ಕಡಿಮೆ ಹಾಕ್ಕೊಂಡ್ರಿ. ಎಳೆವು ಅದಾವ, ಅದಕ್ಕೆ ಲಘು ಕುದಿತೈತೆ ರೀ. ಕುದಿಯಾತೈತೆ ನೋಡಿರಿ ನಮ್ದು ಹೆಸರು ಕಾಳು ಪಲ್ಯ. ಎಲ್ಲರೂ ಒಮ್ಮೆ ಈ ಬಾಜಿಯನ್ನು ಟ್ರೈ ಮಾಡಿ ನೋಡಿರಿ. ಈಗ ನಮ್ದು ಹೆಸರು ಕಾಳು ಪಲ್ಯ, ಹಸಿ ಹೆಸರು ಕಾಳು ಪಲ್ಯ ತಿನ್ನಕ್ಕೆ ರೆಡಿ ಆತ್ರಿ. ಬಿಸಿ ಬಿಸಿ ರೊಟ್ಟಿ ಜೊತೆ ಎಲ್ಲರಿಗೂ ಮಾಡ್ಕೊಂಡು ತಿನ್ನಿರಿ. ನಮ್ಮ ವಿಡಿಯೋ ಯಾರ್ಯಾರು ನೋಡಕತ್ತಿರಲ್ಲ, ಯಾರು ಹಂಗೆ ನೋಡಕ್ಕೆ ಹೋಗ್ಬೇಡ್ರಿಪ್ಪ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಆಮೇಲೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ನೋಡಿರಿ, ಬಿಸಿ ಬಿಸಿ ರೊಟ್ಟಿ ಜೊತೆ ಸರ್ವ್ ಮಾಡಕತ್ತೀನಿ. ಎಲ್ಲರೂ ಊಟ ಮಾಡೋಣ ಬರ್ರಿ. ನೋಡಿರಿ, ನಮ್ದು ಹೆಸರು ಕಾಳು ಪಲ್ಯ, ಆಮೇಲೆ ಲಿಂಬಿಕಾಯಿ, ಉಪ್ಪಿನಕಾಯಿ, ಆಮೇಲೆ ಬಿಸಿ ರೊಟ್ಟಿ ಜೊತೆ ಎಲ್ಲರೂ ಇದನ್ನು ಟ್ರೈ ಮಾಡಿ ನೋಡಿರಿ. ಹೆಂಗಾಗೈತೆ ಅಂತೇಳಿ ತಿಳಿಸೋದಂತೂ ಮರ್ಯಾಕೆ ಹೋಗ್ಬೇಡ್ರಿ. ಯಾರ್ಯಾರು ವಿಡಿಯೋ ನೋಡಕತ್ತಿರಲ್ಲ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.